ಹಾಯ್ ಎಲ್ಲೋ ನಮಸ್ಕಾರ ಫ್ರೆಂಡ್ಸ್. ಭಾಗ್ಯಲಕ್ಷ್ಮಿ ಇಂದಿನ ಸಂಜಿಕೆ ಅಂದರೆ 21ನೇ ತಾರೀಕಿಂದು ಇಲ್ಲೇನಾಗುತ್ತೆ, ಭಾಗ್ಯ ಪಾಪ ತನ್ವಿಗೆ ಇಷ್ಟವಾಗಿರೋ ಅಡುಗೆ ಮಾಡ್ಕೊಬಂದು ಊಟ ಮಾಡುವಂಥ ಬಲವಂತ ಮಾಡ್ತಾರೆ. ಆವಾಗ ತನ್ವಿ ಬೇಡ ನನಗೆ ಊಟ ಅಂತಾಳೆ. ಆವಾಗ ತನ್ವಿ ನಿನ್ಗೆ ಇಷ್ಟವಾಗಿ ತಿಂಡಿ ಮಾಡ್ಕೊಬಂದು ತಿನ್ನು ತನ್ವಿ ಅಂದಾಗ, ನಾನು ಬೇಡ ಅಂತ ಹೇಳ್ತಾ ಇದ್ದೀನಲ್ಲ ತಾತ, ಪ್ಲೀಸ್ ನನ್ನನ್ನು ಒಂಟಿಗೆ ಬಿಟ್ಬಿಡಿ ತಾತ, ಎಲ್ಲ ಇಲ್ಲಿಂದ ಹೋಗಿ ಪ್ಲೀಸ್ ಅಂತ ಅಂದ್ಬಿಟ್ಟು ತನ್ವಿ ಹೇಳ್ತಾಳೆ. ಆವಾಗ ಎಲ್ಲರೂ ಅಲ್ಲಿಂದ ಹೊಡ್ತಾರೆ. ಭಾಗ್ಯ ಅಲ್ಲೇ ಎದ್ದು, ಅಲ್ಲ ಬಂಗಾರಿ, ನಿನಗೆ ನನ್ನ ಮೇಲೆ ಕೋಪ ಇದೆ ಒಪ್ಕೋತೀನಿ, ನನ್ನ ಮೇಲೆ ಕೋಪಕ್ಕೆ ನೀನೇ ಯಾಕೆ ಶಿಕ್ಷೆ ಕೊಟ್ಕೊತಿದ್ಯಾ ಬಂಗಾರಿ, ಊಟ ಮಾಡೋ ಬಂಗಾರಿ ಅಂತ ಭಾಗ್ಯ ಹತ್ಕೊಂಡು ಕೇಳ್ಕೊತಾಳೆ. ಅವಾಗ ತನ್ವಿ, ನಾನು ಆಲ್ರೆಡಿ ಶಿಕ್ಷೆ ತೊಗೊಂಡಿದ್ದಾಗೈತಮ್ಮ, ಮತ್ತೆ ಯಾಕೆ ಶಿಕ್ಷೆ ಅಂತ ಹೇಳ್ತಾ ಇದೆಯಾ, ದಯವಿಟ್ಟು ಇಲ್ಲಿಂದ ಹೊಟ್ಟೋಗ್ಬಿಡು ಅಂತ ಅಂದ್ಬಿಟ್ಟು ಭಾಗ್ಯ ಹೋಗ್ತಿದ್ದಂಗೆ ದಡಕ್ಕನ ಬಾಗ್ಲಾಕಾಗ್ಬಿಡ್ತಾಳೆ. ಭಾಗ್ಯ ಮನಸ್ಸಿಗೆ ತುಂಬ ಬೇಜಾರಾಗಿ ಅಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಿಠಲಣ್ಣ ಧರ್ಮಣ್ಣ ಬರ್ತಾರೆ. ವಿಠಲಣ್ಣ, ಭಾಗ್ಯ ಅವಳಿಗೆ ಸ್ವಲ್ಪ ಸಮಯ ಕೊಡಮ್ಮ, ಅವಳು ಸರಿ ಹೋಗ್ತಾಳೆ, ಸ್ವಲ್ಪ ನೀನು ಅರ್ಥ ಮಾಡ್ಕೊ, ಇವಾಗ ಸ್ವಲ್ಪ ಅವಳು ಕೋಪದಲ್ಲಿದ್ದಾಳೆ, ಸ್ವಲ್ಪ ಸಮಯ ಕೊಟ್ಟರೆ ಅವಳು ಸರಿ ಹೋಗ್ತಾಳೆ ಅಂತ ಅಂದ್ಬಿಟ್ಟು ವಿಠಲಣ್ಣ ಹೇಳ್ತಾರೆ. ಧರ್ಮಣ್ಣ ಕೂಡ, ಭಾಗ್ಯ ಅವಳು ಯಾರು, ನಿನ್ನ ಮಗಳಮ್ಮ, ಅವಳಿಗೆ ತಾಳ್ಮೆ ಗುಣ ಎಲ್ಲ ಚೆನ್ನಾಗಿದೆ, ಸ್ವಲ್ಪ ಸಮಯ ಬೇಕು, ಮಗು ಅಲ್ವಾ ಅದು, ಸ್ವಲ್ಪ ಕೋಪ ಮಾಡ್ಕೊಂಡಿದ್ದೆ, ಸರಿ ಹೋಗುತ್ತಮ್ಮ, ಅವಳಿಗೆ ಸ್ವಲ್ಪ ಸಮಯ ಕೊಟ್ಬಿಡೋಣ, ಅವಳೇ ಸರಿ ಹೋಗ್ತಾಳೆ, ಸ್ವಲ್ಪ ಬಿಟ್ಬಿಡೋಣಮ್ಮ ಅವಳನ್ನ ಅಂತ ಅಂದ್ಬಿಟ್ಟು ಧರ್ಮಣ್ಣ ಕೂಡ ಹೇಳ್ತಾರೆ. ಕುಸುಮ ಸುನಂದೆಲ್ಲ ಅದೇ ಹೇಳಿರ್ತಾರೆ. ಆಮೇಲೆ ಸರಿ ಅಂತೇಳಿ ಭಾಗ್ಯ, ಸರಿ ಮಾವ ಆಯಿತು, ಸರಿಯಪ್ಪ ಆಯಿತು ಅಂತ ಹೇಳ್ಬಿಟ್ಟು, ಸರಿ ಈಗ ತನ್ಮಯ್ಯ ಹೇಳ್ತಾನೆ, ನೀವು ಬಂದಿದ್ದು ನನಗೆ ಭಾಳ ಖುಷಿ ಆಯ್ತಮ್ಮ ಅದು ಫ್ರೆಂಡು, ನಂಗೆ ತುಂಬ ಖುಷಿ ಆಯ್ತು ನೀವು ಬಂದಿದ್ದು, ನಾನು ಅಮ್ಮನ ನೆನೆಸ್ಕೊತಾ ಇದ್ದೆ, ನೀವು ಬಂದಿದ್ದು ಭಾಳ ಖುಷಿ ಆಯಿತು ನನಗೆ ಅಂತ ಹೇಳ್ಬಿಟ್ಟು, ಸರಿ ಇವಾಗ ಅಕ್ಕ ಕೋಪದಲ್ಲಿದ್ದಾಳೆ, ಅವಳಿಗೆ ನಿದ್ದೆ ಬಂದಿದೆ ಅನಿಸುತ್ತೆ, ಅವಳು ನಿದ್ದೆ ಮಾಡಿ ಬೆಳಗ್ಗೆದ್ರೆ ಸರಿ ಹೋಗ್ತಾಳೆ, ಆಮೇಲೆ ಮಾತಾಡ್ತಾಳೆ ಅಲ್ವಾ ಅಮ್ಮ ಅಂದಾಗ, ಅಪ್ಪ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳ್ತಾರೆ. ಸರಿ ಬನ್ನಿ ಇವಾಗ ನಿದ್ದೆ ಮಾಡೋಣ, ಹೋಗಿ ಎಲ್ಲರೂ ನಿದ್ದೆ ಮಾಡಿ ಅಂತ ಹೇಳ್ಬಿಟ್ಟು ಆಮೇಲೆ ಹೋಗ್ತಾ ಇರ್ತಾರೆ. ಭಾಗ್ಯನ ಕೈ ಹಿಡ್ಕೊಂಡು ಕರ್ಕೊಂಬರ್ತಾ ಇರ್ತಾನೆ ತನ್ಮಯಿ. ಆದಿ, ಸರಿ ಭಾಗ್ಯ ನೀವು ಮಲಗಿ, ನಾನು ಲಾಲನ್ ಮಲಗ್ತೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ತನ್ಮಯ್, ಇಲ್ಲ ಫ್ರೆಂಡು ಅದೇ ಆಗುತ್ತೆ, ಇಲ್ಲ ನೀವು ನನ್ನ ಜೊತೆನೇ ಮಲಗಬೇಕು ಇವತ್ತು ಬನ್ನಿ ಅಂತ ಅಂದ್ಬಿಟ್ಟು ಭಾಗ್ಯನ ಅದಿನ ಇಬ್ಬರೂ ರೂಮ್ಗೆ ಎಳ್ಕೊಂಡು ಹೋಗ್ಬಿಡ್ತಾನೆ ಕೈ ಹಿಡ್ಕೊಂಡು. ರೂಮ್ಗೆ ಎಳ್ಕೊಂಡು ಹೋಗಿದ ತಕ್ಷಣ ಅಲ್ಲಿ ಅವನು ಅವಾಗಲೇ ಅವ್ರ ಅಮ್ಮ ನೆನೆಸ್ಕೊಂಡು ಹಾಸಿಗೆ ಒದ್ದೆ ಮಾಡಿರ್ತಾನಲ್ಲ ಅದು ನೋಡ್ತಾನೆ. ಆಮೇಲೆ ಭಾಗ್ಯಂಗೆ ಗೊತ್ತಾಗ್ಬಿಡುತ್ತೆ. ಭಾಗ್ಯ, ಇರು ನಾನು ಬದಲಾಯಿಸ್ತೀನಿ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹಾಸಿಗೆ ಬಟ್ಟೆ ಎಲ್ಲ ಭಾಗ್ಯ ಬದಲಾಯಿಸ್ತಾರೆ. ಅವಾಗ ಸರಿ ಅಂದ್ಬಿಟ್ಟು ತನ್ಮಯ್ ಮಲಿಕೊಂತಾನೆ. ಈ ಕಡೆ ಭಾಗ್ಯ ಮತ್ತು ಆ ಕಡೆ ಆದಿನ ಮಲ್ಗಕ್ಕೆ ಹೇಳ್ತಾನೆ. ಆದಿ, ಇಲ್ಲ ತನ್ಮಯ್, ನೀನು ಅಮ್ಮ ಇಲ್ಲಿ ಮಲಗ್ರಿ, ನಾನು ಆಚೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ತನ್ಮಯ್, ಇಲ್ಲ ಫ್ರೆಂಡು, ಆಗುತ್ತೆ, ನೀವಿಬ್ಬರು ಇವತ್ತು ನನ್ನ ಜೊತೆನೇ ನಿದ್ದೆ ಮಾಡಬೇಕು ಅಂತ ಅಂದ್ಬಿಟ್ಟು ತನ್ಮಯ್ ಮಲ್ಕೊಂಡು ಈ ಕಡೆ ಭಾಗ್ಯ ಈ ಕಡೆ ಆದಿ ಇಬ್ಬರೂ ಮಲ್ಕೊತಾರೆ. ಸರಿ ತನ್ಮಯ್ ಏನು ಮಾಡ್ತಾನೆ, ಭಾಗ್ಯ ಮತ್ತು ಆದಿ ಕೈ ಒಬ್ರು ಕೈ ಒಬ್ರನ್ನ ಹಿಡ್ಕೊಂಡು ಮಲಗಿಸ್ತಾನೆ. ಹಂಗೂ ಭಾಗ್ಯ ಆದಿ ಇಬ್ಬರು ಕೈ ಎಳ್ಕೊಂಡು ಹೋಗ್ತಾರೆ. ತನ್ಮಯ್ ಬಿಡಲ್ಲ, ಭಾಗ್ಯನ ಕೈ ಮೇಲೆ ಆದಿ ಕೈ ಇಟ್ಬಿಟ್ಟು ಅವ್ನ ಕೈ ಹಿಡ್ಕೊಂಡು ನಿದ್ದೆ ಮಾಡ್ತಾನೆ. ಆಮೇಲೆ ಏನೇನೋ ಮಾತಾಡ್ಕೊಂಡು ನಿದ್ದೆ ಮಾಡಿಬಿಡ್ತಾನೆ. ಅವಾಗ ಆದಿ, ನೋಡಿದ್ರ ಇಷ್ಟೊತ್ತಕ ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡು, ಈಗ ಮಗು ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದೆ ಅಲ್ವಾ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಭಾಗ್ಯ, ಹೌದು ನೋಡಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾನೆ, ಇಷ್ಟೊತ್ತಕ ಮಾತಾಡ್ತಾನೇ ಇದ್ದ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳಿದಾಗ ಆದಿ, ಹೌದು ಭಾಗ್ಯ, ಅದೇ ಅಲ್ವಾ ಮುಗ್ಧ ಮನಸ್ಸು ಅನ್ನೋದು, ಮಕ್ಕಳದ್ದು ಯಾವತ್ತೂ ಮುಗ್ಧ ಮನಸ್ಸು, ಅವ್ರ ಮನಸ್ಸಲ್ಲಿ ಯಾವತ್ತೂ ಆಗಲಿ ಏನೇ ಕಲ್ಮಶ ಇರಲ್ಲ, ಮುಗ್ಧವಾಗಿರ್ತಾರೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಹೌದು ಆದಿಯವರೇ ಅಂತ ಅಂದ್ಬಿಟ್ಟು ಭಾಗ್ಯ ಹೇಳಿದಾಗ ಆದಿ ಏನು ಹೇಳ್ತಾರೆ, ಭಾಗ್ಯ ನನಗೆ ಇವತ್ತು ನೀವು ಇನ್ನೊಂದು ಪ್ರಾಮಿಸ್ ಮಾಡಬೇಕು, ಮಾಡ್ತೀರಾ ಅಂತ ಅಂದ್ಬಿಟ್ಟು ಭಾಗ್ಯ ಹಂಗೆ ಆದಿಗೆ ಹೇಳ್ತಾರೆ. ಅವಾಗ ಭಾಗ್ಯ, ಏನು ಆದಿಯವರೇ ಅಂದಾಗ, ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ನಿಮ್ಮ ಮಧ್ಯೆ ಮಾತ್ರ ಇರಬೇಕು, ನೀವು ಬಾಯಿ ತಪ್ಪಿ ಕೂಡ ನಮ್ಮನೆಯವ್ರಿಗಾಗಲಿ ನಿಮ್ಮನೆಯವ್ರಿಗಾಗಲಿ ವಿಷಯ ಹೇಳ್ಕೊಡ್ದು ಅಂತಂದಾಗ, ಹೇಳಿ ಅದೇರೆ ಪರವಾಗಿಲ್ಲ ಅಂದಾಗ, ಹೇಳೋ ವಿಷಯದಲ್ಲಿ ನಿಮ್ಗೆ ಬೇಜಾರಾದರೂ ಪರವಾಗಿಲ್ಲ ಅಂದಾಗ, ಇಲ್ಲ ಪರವಾಗಿಲ್ಲ ಹೇಳಿ ಅದೇವ್ರೆ ಅಂತ ಭಾಗ್ಯ ಕೇಳ್ತಾರೆ. ಅವಾಗ ಆದಿ, ನೋಡಿ ಭಾಗ್ಯ, ನನಗಿನ್ಮೇಲೆ ತನ್ಮಯ್ ಇಬ್ಬರು ನನ್ನ ಮಕ್ಕಳು, ನಾನು ಅದೇ ಅಂದ್ಕೊಂಡಿದ್ದೀನಿ, ನನಗೆ ನನ್ನ ಸ್ವಂತ ಮಗು ಬೇಕು ಅಂತ ನನಗೆ ಆಸೆ ಇಲ್ಲ, ನನಗೆ ಸ್ವಂತ ಮಗುನೂ ಕೂಡ ಬೇಡ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಭಾಗ್ಯಂಗೆ ಒಂಥರ ಶಾಕ್ ಆಗುತ್ತೆ. ಆದಿ ಹೇಳಿದ ಮಾತಿಗೆ ಶಾಕ್ ಆಗಿದ ತಕ್ಷಣ ಭಾಗ್ಯ ಕೈಯಿಂದ ಕೆತ್ಕೊಂಡ್ಬಿಟ್ಟು ಎದ್ದು ಕಡೆ ಬರ್ತಾರೆ. ಆದಿ ಕೂಡ ಬಂದು, ಹೌದು ಭಾಗ್ಯ, ನನಗೆ ನನ್ನ ಮಗು ಬೇಕು ಅಂತ ನನಗೆ ಅನಿಸ್ತಾ ಇಲ್ಲ, ತನ್ಮಯ್ಯೇ ನನ್ನ ಮಕ್ಕಳು. ಇನ್ನೊಂದೇನು ಗೊತ್ತಾ ಭಾಗ್ಯ, ಇವಾಗ ಆಲ್ರೆಡಿ ನಾವು ತುಂಬ ಕ್ವಶನ್ಸ್ನ ಫೇಸ್ ಮಾಡ್ತಾಯಿದ್ದೀವಿ. ಏಜ್ ಆಗಿ ಮದುವೆ ಆಗ್ತಿರೋದು, ಮತ್ತು ಬಿಸ್ನೆಸ್ ಮದುವೆ ಆಗ್ತಿರೋದು, ಮತ್ತು ನಾನು ಶ್ರೀಮಂತ ಮದುವೆ ಆಗಿದ್ದಾಳೆ ಅನ್ನೋದು, ಪ್ರತಿಯೊಂದು ಏನೋ ನೀವು ಹಿಂದಿನ ಘಟನೆ ಆಗಲಿ ನನ್ನ ಘಟನೆ ಎಲ್ಲ ಏನೇನೋ ಫೇಸ್ ಮಾಡ್ತಾಯಿದ್ದೀವಿ. ನಾಳೆ ದಿವಸ ನಮ್ಗೆ ಇನ್ನೊಂದು ಮಗು ಆಗುತ್ತೆ ತಿಳ್ಕೊಳ್ಳಿ, ಆವಾಗ ಆ ಮಗುಗೂ ಮುಜುಗರ ಶುರುವಾಗುತ್ತೆ. ಮತ್ತು ನಮ್ಮ ಮಗು ಆದರೆ ನಮ್ಗೆ ಈ ಮಕ್ಕಳ ಮೇಲೂ ಪ್ರೀತಿ ಇರೋಲ್ಲ. ಅದರಿಂದ ನನಗೆ ನನ್ನ ಸ್ವಂತ ಮಗು ಬೇಡ, ನಾನು ಇದನ್ನು ಡಿಸೈಡ್ ಮಾಡಿದ್ದೀನಿ, ನಾನು ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ಆಮೇಲೆ ಆದಿ ಹೇಳಿದ ತಕ್ಷಣ ಭಾಗ್ಯ ಆದಿಯವ್ರು ಏನು ಹೇಳ್ತಾ ಇದ್ದೀನಿ, ಹೌದು ಭಾಗ್ಯ ಬೇಡ, ನಾನು ಹೇಳಿದ್ದೀನಲ್ವಾ, ನೀವು ನಿಮ್ಮ ಮನೆಯವರೆಲ್ಲ ನನ್ನ ಜವಾಬ್ದಾರಿ ಅಂತ ನಾನು ಅವತ್ತು ಮಾತು ಕೊಟ್ಟಿದ್ದೀನಿ ನನ್ನ ಗೆಳತಿಗೆ, ಇವತ್ತು ಅದೇ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ಮನೆಯವರೆಲ್ಲ ನನ್ನ ಜವಾಬ್ದಾರಿ, ಇನ್ಮೇಲೆ ತನ್ಮಯ್ ಇಬ್ಬರು ನನ್ನ ಮಕ್ಕಳು, ನಾನು ಅವ್ರಿಗೆ ಅಪ್ಪ ಅಷ್ಟೇ, ಇನ್ನೇನು ಬೇಡ ನಮಗೆ ಅಂತ ಅಂದ್ಬಿಟ್ಟು ಆದಿ ಹೇಳ್ತಾರೆ. ನನಗೆ ಮಗು ಬೇಡ ಅಂತ ಆದಿ ಹೇಳಿದ ತಕ್ಷಣ ಭಾಗ್ಯ ಆದಿಯವ್ರ ಕೈ ಮುಗಿದ್ಬಿಟ್ಟು, ಥ್ಯಾಂಕ್ಸ್ ಆದಿಯವರೇ,
ಥ್ಯಾಂಕ್ ಯು ಸೋ ಮಚ್ ಅಂತ. ಭಾಗ್ಯ ಇದ್ರಲ್ಲಿ ಥ್ಯಾಂಕ್ಸ್ ಹೇಳೋದೇನಿಲ್ಲ. ಒಬ್ರಿಗೊಬ್ರಿಗೂ ಪರಸ್ಪರ ನಾವು ಅರ್ಥ ಮಾಡ್ಕೋಬೇಕು, ನಾವು ಒಬ್ರಿಗೊಬ್ರು ಸಾಂತ್ವನ ಹೇಳ್ಕೋಬೇಕು. ಅದರಿಂದ ಇದು ಥ್ಯಾಂಕ್ಸ್ ಅಲ್ಲ. ನಾವಿಬ್ಬರು ಇವಾಗ ಗಂಡ ಹೆಂಡ್ತಿ, ನಾವು ಒಬ್ರಿಗೊಬ್ರು ನಮ್ಮ ಕಷ್ಟನಾಗಲಿ ನಮ್ಮ ಸುಖನೇ ಆಗಲಿ ಒಂದೇನೇ ನೋವಾಗಲಿ ನಾವು ಹಂಚ್ಕೋಬೇಕು, ಆ ಥರ ಇರಬೇಕು ನಾವು ಅಂತ ಹೇಳ್ಬಿಟ್ಟು ಆದಿ ಹೇಳ್ತಾರೆ. ಅವಾಗ ಸರಿ ಆದಿ ಅವ್ರೆ ಅಂತ ಹೇಳ್ಬಿಟ್ಟು ಸರಿ ಬನ್ನಿ ಮಲ್ಗೋಣ ಇವಾಗ ಅಂತ ಹೇಳ್ಬಿಟ್ಟು ಆದಿ ಭಾಗ್ಯ ಇಬ್ಬರೂ ಮಧ್ಯೆ ತನ್ಮಯ ಮಲಗಿರ್ತಾನೆ, ಇವರು ನಿದ್ದೆ ಮಾಡ್ತಾರೆ. ಬೆಳಗಾಗಿದ ತಕ್ಷಣ ಈ ಕಡೆ ಏನಾಗುತ್ತೆ, ಭಾಗ್ಯ ಕಾಫಿ ಮಾಡ್ತಾ ಇರ್ತಾಳೆ. ಆವಾಗ ಕುಸುಮರ್ ಕೋಪ ಆಗ್ಬಿಟ್ಟು ಅಲ್ಲಿಗೆ ಬರ್ತಾರೆ. ಎಮ್ಮೆ ಅಂತಾರೆ. ಭಾಗ್ಯ ಸಡನ್ನಾಗಿ ತಿರುಗಿ ನೋಡಿಬಿಡ್ತಾಳೆ. ಅವಾಗ ಇದೇನೋ ಅತ್ತೆ ಹಿಂಗಂತ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ತಿರುಗಿ ನೋಡಿದ ತಕ್ಷಣ ಕುಸುಮ, ಭಾಗ್ಯ ಈ ಮಾತುಗಳೆಲ್ಲ ಕೇಳಿ ನಿಂಗೆ ಬೇಜಾರಾಗಿದೆ ಅಲ್ವಾ? ಎಮ್ಮೆ, ಕೆಲ್ಸಕ್ಕೆ ಬರ್ದಳು, ದುಡಿದಿಲ್ದವಳು, ಮನೇಲಿ ಅಡುಗೆ ಮಾಡೋಕ್ಕೆ ಲಾಯಕು, ಈ ಥರ ಎಲ್ಲ ಮಾತಾ ತಾಂಡವ ಕಡೆಯಿಂದ ಕೇಳಿ ನಿಂಗೆ ಬೇಜಾರಾಗಿದೆ. ಆದರೆ ನೀನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿನಗೊಂದು ಗೌರವ ಕೊಡೋ ಅಂತ ಗಂಡ ಸಿಕ್ಕಿದ್ದಾನೆ. ಭಾಗ್ಯ ಅಂದರೆ ಅಷ್ಟು ಗೌರವ ಕೊಡ್ತಾನೆ ನಿನಗೆ. ನಿನ್ನ ಮನೆಯವ್ರಿಗೋಸ್ಕರ ನಿನ್ನ ಗಂಡ ಕಾಯ್ತಾ ಇರ್ತಾರೆ, ನಿನಗೋಸ್ಕರ ಕಾಯ್ದಿದ್ದಾರೆ ಅಂತ. ಆ ದಿನ ನಿನ್ನ ಮನಸ್ಸಿಗೆ ನೋಯಿಸ್ಬೇಡಮ್ಮ, ಆ ದಿನ ಚೆನ್ನಾಗಿ ನೋಡ್ಕೊ. ನೀನು ಮೊದಲನೇ ಗೌರವ ಏನಿದ್ರು ನೀನು ಆದಿ ಮನೆಯವ್ರಿಗೆ ಕೊಡಬೇಕು. ನೀನು ಮೊದಲನೇದೇನಿದ್ರು ಆದಿ ಮನೆಯವ್ರನ್ನ ಗಮನಿಸ್ಕೋಬೇಕು, ಆಮೇಲೆ ನಾವು. ಅರ್ಥ ಆಯ್ತಾ? ಆದಿಗೆ ನೀನು ಮೊದಲು ಸ್ಥಾನ ಕೊಡಬೇಕು ಅಂತ ಹೇಳ್ಬಿಟ್ಟು ಕುಸುಮ ಹೇಳ್ತಾರೆ. ಅದೇ ಸಮಯಕ್ಕೆ ಆ ಮನೆಯವ್ರು ನಿಮ್ಮನ್ನು ನೋಡ್ದ, ಆ ಮನೆ ನೆನೆಸ್ಕೊಂಡು ಹೋಗ್ತಾಳೆ, ಸಣ್ಣ ವಿಷಯಕ್ಕೆಲ್ಲ ನನ್ನ ಮಕ್ಕಳು ನೆನೆಸ್ಕೊಂಡು ಹೋಗ್ತಾಳೆ ಅಂತ ಆ ಮನೆಯವ್ರು ಬೇಜಾರಾಗಬಾರ್ದು ಅಂತ ಅಂದ್ಬಿಟ್ಟು ಕುಸುಮ ಅವ್ರು ಭಾಗ್ಯಂಗೆ ಬುದ್ಧಿ ಹೇಳ್ತಾ ಇರ್ತಾರೆ. ಅವಾಗ ಭಾಗ್ಯ ಮೀನಾಕ್ಷಿ ಮಾತು ತೊಗೊಂಡಿರ್ತಾರಲ್ಲ, ಭಾಗ್ಯ ನಿಂದು ಹಳೆ ಪಾಸ್ಟ್ ಏನೇ ಇದ್ರು ಕೂಡ ಇವಾಗ ನೀನು ಅದನ್ನು ಮತ್ತೆ ವಾಪಸ್ಸು ನೆನೆಸ್ಕೋಬಾರ್ದು. ಆದಿ ಚೆನ್ನಾಗಿರಬೇಕು, ಆದಿ ಜೀವನದಲ್ಲಿ ನೀನು ಚೆನ್ನಾಗಿ ನೋಡ್ಕೋಬೇಕು ಆದಿನ ಅಂತ ಮಾತು ತೊಗೊಂಡಿರ್ತಾರಲ್ಲ ಮೀನಾಕ್ಷಿ. ಅದನ್ನು ಭಾಗ್ಯ ನೆನೆಸ್ಕೊಂಡು, ಭಾಗ್ಯ ಎಲ್ಲಿದೆಯಾ, ನಾನು ನಿನಗೆ ಹೇಳ್ತಾ ಇರೋದು, ನೀನು ಮೊದಲನೇ ಏನಿದ್ರು ಸ್ಥಾನ ಆದಿ ಕೊಡಬೇಕು, ಆದಿ ಮನೆಯವ್ರಿಗೆ ಕೊಡಬೇಕು. ಅವರು ಚೆನ್ನಾಗಿ ನೋಡ್ಕೋಬೇಕು. ಸಣ್ಣ ವಿಷಯಕ್ಕೂ ನೀನು ಇಲ್ಲಿ ಬರೋದು, ಮಕ್ಳಿಗೆ ನೋಡಬೇಕು ಅನ್ನೋದು ಅವೆಲ್ಲ ಸರಿ ಇರಲ್ಲ. ಅವರು ಬೇಜಾರು ಮಾಡ್ಕೊತಾರೆ. ಆ ಮನೆಗೆ ಯಾವುದೇ ಧಕ್ಕೆ ಬರ್ದಂಗೆ ನೀನು ನೋಡ್ಕೋಬೇಕು. ಅಷ್ಟು ಗೌರವ ಅವ್ರ ಮನೆಯವ್ರಿಗೆ ಕೊಡಬೇಕು ನೀನು. ಆದಿ ಗೌರವನೂ ಕಮ್ಮಿ ಆಗಬಾರ್ದು ಅಂತ ಭಾಗ್ಯ ಕುಸುಮ ಹೇಳ್ತಾರೆ. ಅವಾಗ ಭಾಗ್ಯ, ಹೌದು ಅತ್ತೆ, ನಾನು ಆದಿಯವ್ರಿಗಾಗಲಿ ಅವ್ರ ಮನೆಯವ್ರಿಗಾಗಲಿ ಯಾವುದೇ ರೀತಿ ಗೌರವ ಕಮ್ಮಿ ಆಗ್ದಂಗೆ ನಾನು ನೋಡ್ಕೋತೀನತ್ತೆ ಅಂತ ಅಂದ್ಬಿಟ್ಟು ಭಾಗ್ಯ ಕುಸುಮ ಹೇಳ್ತಾಳೆ. ಸರಿ ಆಯಿತು, ಇವಾಗ ನೀನು ಗಂಡ ಕಾಯ್ತಿದ್ದಾರೆ, ಕಾಫಿ ಕೊಡೋಗು ಅಂತ ಹೇಳ್ಬಿಟ್ಟು ಭಾಗ್ಯ ಕಳಿಸ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಪೂಜೆಗೆ ಎಲ್ಲ ತಯಾರಿ ಮಾಡ್ತಾ ಇರ್ತಾರೆ. ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆಗೆಲ್ಲ ತಯಾರಿ ಮಾಡ್ತಾ ಇರ್ತಾರೆ. ಅಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ವಿಗ್ರಹ ಕೂಡ ಇಟ್ಕೊಂಡು ಪೂಜೆ ಮಾಡ್ತಾ ಇರ್ತಾರೆ. ಪೂಜೆಗೆ ತಯಾರಿ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಎಲ್ಲ ತಯಾರಿ ಆಗ್ತಾ ಇದೆಯಾ, ಎಲ್ಲಿ ಭಾಗ್ಯ ಆದಿ ಕಾಣ್ತಾ ಇಲ್ವಲ್ಲ ಅಂತ ಮೀನಾಕ್ಷಿ ಹೇಳ್ತಾರೆ. ಆವಾಗ ಕಾಮತ್ ಅವ್ರು ಏನು ಹೇಳ್ತಾರೆ, ಇಲ್ಲಿ ಬರ್ತಾರೆ ಬಿಡಮ್ಮ, ಮದುವೆ ಶಾಸ್ತ್ರ ಎಲ್ಲ ಮಾಡಿ ಸುಸ್ತಾಗಿ ನಿದ್ದೆ ಮಾಡ್ತಿರ್ಬೋದು, ಬರ್ತಾರೆ ಬಿಡು, ಪೂಜೆ ಸಮಯಕ್ಕೆ ಅವ್ರು ಬರ್ತಾರೆ, ನೀವು ಬೇಗ ತಯಾರಿ ಮಾಡ್ಕೊಳ್ಳಿ ಅಂತ ಕಾಮತ್ ಅವ್ರು ಹೇಳ್ತಾರೆ. ಆದರೆ ಭಾಗ್ಯ ಆದಿ ಮನೇಲಿಲ್ಲ ಅಂತ ಯಾರಿಗೂ ಗೊತ್ತಿರಲ್ಲ. ಕನಿಕ ನೋಡಿರ್ತಾಳೆ, ಆದರೆ ಅವಳು ಹೇಳಲ್ಲ. ಆಮೇಲೆ ಸರಿ ಅಂದ್ಬಿಟ್ಟು ಇಲ್ಲಿ ಕಡೆ ಏನಾಗುತ್ತೆ, ಎಷ್ಟೊತ್ತಾದ್ರೂ ಭಾಗ್ಯ ಮತ್ತು ಆದಿ ಕಾಣಲ್ಲ. ಇವರು ಮೀನಾಕ್ಷಿ ಏನು ಮಾಡ್ತಾರೆ, ಆದಿ ರೂಮ್ಗೆಲ್ಲ ಹೋಗಿ ಆದಿ ನೋಡ್ಕೊ ಬರ್ತಾರೆ, ಆದಿ ಇರಲ್ಲ. ಆಮೇಲೆ ಇಲ್ಲಿ ಅಡುಗೆ ಮನೆಗೆ ಬರ್ತಾರೆ. ಪೂಜೆ ಏನು ಮಾಡ್ತಿರ್ತಾಳೆ, ಅಡುಗೆಗೆಲ್ಲ ತಯಾರಿ ಮಾಡ್ತಿರ್ತಾಳೆ, ಪೂಜೆಗೆಲ್ಲ ತಯಾರಿ ಮಾಡ್ತಿರ್ತಾಳೆ. ಮೀನಾಕ್ಷಿ ಬಂದಿದ್ದ ತಕ್ಷಣ, ಪೂಜಾ ನೀನು ಈ ಮನೆಗೆ ಬಂದು ಎಷ್ಟು ದಿವಸ ಆಯಿತು ಅಂದಾಗ, ಅತ್ತೆ ಯಾಕತ್ತೆ ಅಂದಾಗ, ಅಲ್ಲ ಈ ಮನೆ ರೀತಿ ರಿವಾಜು ನಿನಗೆ ಗೊತ್ತಿಲ್ವಾ ಅಂತ ಅಂದ್ಬಿಟ್ಟು ಅಂದಾಗ, ಗೊತ್ತು ಅತ್ತೆ, ಎಲ್ಲ ತಯಾರಿ ಮಾಡಿದ್ದೀನಿ ಅತ್ತೆ, ಪೂಜೆಗೆ ಬೇಕಾಗಿರೋ ಪಾತ್ರೆಗಳಾಗಲಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ಎತ್ತಿಟ್ಟಿದ್ದೀನಿ ಅತ್ತೆ ಅಂದಾಗ, ಸರಿ ಆಯಿತು, ಇಲ್ಲಿ ಅವರೆಲ್ಲ ಇಂದಾಗ, ಅತ್ತೆ ಬಾಗಿನ ಕಾಲ್ ಮಾಡ್ತಾಯಿದ್ದೀನಿ, ಕಾಲು ಎತ್ತುತ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೀನಾಕ್ಷಿಗೆ ಪೂಜೆ ಹೇಳ್ತಾರೆ. ಇಲ್ಲಿ ಕಡೆ ಏನಾಗುತ್ತೆ, ಆದಿ ಕಾಫಿ ತೊಗೊಂಬಂದು ಕೊಡೋಕೆ ಬರ್ತಾರೆ. ಅಷ್ಟರಲ್ಲಿ ತನ್ಮಯ ಎದ್ದು ಬರ್ತಾ ಇರ್ತಾನೆ. ಆದಿ ಬರ್ತಾರೆ. ಗುಡ್ ಮಾರ್ನಿಂಗ್ ಫ್ರೆಂಡು ಅಂತ ಅಂದ್ಬಿಟ್ಟು ಇಬ್ಬರು ಒಬ್ರಿಗೊಬ್ರು ಆದಿ ಮತ್ತು ತನ್ಮಯ ಮಾತಾಡ್ತಿರ್ಬೇಕಾದ್ರೆ ಭಾಗ್ಯ ಬಂದು ಕಾಫಿ ಕೊಡ್ತಾರೆ. ಕಾಫಿ ಕೊಟ್ಟಿದ ತಕ್ಷಣ ಕಾಫಿ ಕುಡಿತಾರೆ. ಅವಾಗ ಸರಿ ತನ್ಮಯ್, ಏನು ಹಿಂಗೆ ಇರ್ತೀಯಾ, ನೀನೇನು ರೆಡಿ ಆಯ್ತೀಯಾ, ಪೂಜೆಗೆ ಬರಲ್ವಾ ಅಂತ ಅಂದ್ಬಿಟ್ಟು ಭಾಗ್ಯ ಕೇಳ್ತಾರೆ. ಹ್ಞೂ ಅಮ್ಮ, ನನ್ನ ಫ್ರೆಂಡ್ ಇವರು ಅಂತ ಅಂದ್ಬಿಟ್ಟು ಅಂದಾಗ, ಫ್ರೆಂಡು ಅಂತ ಅಂದ್ಬಿಟ್ಟು ಸಡನ್ನಾಗಿ, ಅಲ್ಲ ಅಪ್ಪ ಅಂದ್ಬಿಡ್ತಾನೆ ತನ್ಮಯ್ ಸಡನ್ನಾಗಿ ಆದಿಗೆ. ಆದಿ, ತನ್ಮಯ್ ಏನು ಹೇಳ್ದೆ ನೀನು ಇವಾಗ ಅಂದಾಗ, ಏನಿಲ್ಲ ಗುಡ್ ಮಾರ್ನಿಂಗ್ ಅಪ್ಪ, ಗುಡ್ ಮಾರ್ನಿಂಗ್ ಅಂದೆ. ಇಲ್ಲ ಆಮೇಲೆ ಏನು ಹೇಳಿದೆ, ಅಪ್ಪ ಅಂದೆ. ನಿಮ್ಮನ್ನು ಅಪ್ಪ ಅಂತ ಕರಿಬೋದಾ, ಏನು ತೊಂದರೆ ಇಲ್ವಾ ಅಪ್ಪ ಅಂತ ಕರೆದ್ರೆ, ನಿಮಗೆ ಬೇಜಾರಾ, ನಾನು ಅಪ್ಪ ಅಂತ ನಿಮ್ಮನ್ನು ಕರಿಬಾರ್ದಾ ಅಂತ ಅಂದ್ಬಿಟ್ಟು ಆದಿಗೆ ತನ್ಮಯ್ ಕೇಳ್ತಾನೆ. ಆದಿಗೆ ತುಂಬ ಖುಷಿ ಆಗಿಬಿಟ್ಟು ಆದಿ ಕೆಳಗಡೆ ಕೂತ್ಕೊಂಡು ತನ್ಮಯ್ ಕೇಳ್ಕೊಂಡು, ತುಂಬ ಖುಷಿ ಆಯಿತು ತನ್ಮಯ್, ನೀನು ನನ್ನ ಅಪ್ಪ ಅಂತ ಕರೆದಿದ್ದು, ನೀನು ನನ್ನ ಅಪ್ಪ ಅಂತ ಒಪ್ಕೊಂಡೆ ಅಲ್ವಾ, ನೀನು ಯಾವತ್ತಿದ್ರೂ ನನ್ನ ಮಗನೇ ಕಣಪ್ಪ, ನಾನು ಯಾವತ್ತಿದ್ರೂ ನಿನ್ನ ಅಪ್ಪನೇ, ನೀನು ನನ್ನ ಮಗನೇನೆ ಅಂದಾಗ, ಹೌದಾ, ನಾನು ನಿನ್ನ ಮೇಲೆ ಅಪ್ಪ ಅಂತ ಕರೀಲ ಅಂತ ಅಂದ್ಬಿಟ್ಟು ತನ್ಮಯ್ ಕೇಳ್ತಾನೆ. ಅವಾಗ ಆದಿ, ಕರಿ, ಇನ್ಮೇಲೆ ನನ್ನ ಅಪ್ಪ ಅಂತಲೇ ಕರಿ ನೀನು, ನನಗೆ ಅದೇ ಖುಷಿ, ನೀನು ನನ್ನ ಮಗ ಅಲ್ವಾ, ಆಮೇಲೆ ನನ್ನ ಅಪ್ಪ ಅಂತ ಕರಿ ಅಂತ ಅಂದ್ಬಿಟ್ಟು ಆದಿ ಹೇಳಿದ ತಕ್ಷಣ ತನ್ಮಯ್ ಖುಷಿಯಾಗಿ ನಿಂತ್ಕೊತಾನೆ. ಭಾಗಿನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅವಾಗ ಸರಿ ತನ್ಮಯ್, ಹಿಂಗೆ ಇರ್ತೀಯಾ, ಹೊಸ ಬಟ್ಟೆ ತಂದಿದ್ದು ಹಾಕೊಂಡು ಪೂಜೆಗೆ ರೆಡಿ ಆಯ್ತೀಯಾ ಇಲ್ವಾ ಅಂದಾಗ, ಅಮ್ಮ ಹೊಸ ಬಟ್ಟೆ ತಂದಿದ್ಯಾ, ಈಗಲೂ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ ಅಂತ ತನ್ಮಯ್ ಓಡೋಗ್ತಾನೆ. ಅವಾಗ ಆದಿ, ಭಾಗ್ಯವ್ರೆ, ಇವತ್ತು ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ, ಇವತ್ತು ನನಗೆ ತನ್ಮಯ್ ಅಪ್ಪ ಅಂತ ಒಪ್ಕೊಂಬಿಟ್ಟ, ನಂಗೆ ತುಂಬ ಖುಷಿ ಆಗ್ತಿದೆ ಆದಿಯವರೇ, ಇನ್ಮೇಲೆ ನಾನು
ನಾನು ತನ್ಮಯ್ಗೆ ಅಪ್ಪನೇನೆ ಅಲ್ವಾ ಅಂತ ಅಂದ್ಬಿಟ್ಟು ತನ್ಮಯ್ ನನ್ನ ಮಗ ಅಲ್ವಾ ಅಂತ ಆದಿ ಹೇಳ್ತಾರೆ. ಅವಾಗ ಭಾಗ್ಯ, ಆದಿಯವರೇ ನೀವು ಹೇಳ್ಬೇಕಾ, ನಿಮ್ಮ ಮುಖದಲ್ಲಿ ನಿಮ್ಮ ಕಣ್ಣಲ್ಲೇ ನಿಮ್ಗೆ ಖುಷಿ ಅರ್ಥ ಆಗ್ತಿದೆ, ತುಂಬ ಥ್ಯಾಂಕ್ಸ್ ಆದಿಯವರೇ ಅಂತ ಅಂದ್ಬಿಟ್ಟು ಭಾಗ್ಯ ಆದಿಗೆ ಹೇಳ್ತಾರೆ. ಅವಾಗ ಇಲ್ಲ ಏನಿಲ್ಲ ಇದರಲ್ಲೆಲ್ಲ ಏನಿಲ್ಲ ಅಂತ ಅಂದ್ಬಿಟ್ಟು ಆದಿ ಮತ್ತು ಭಾಗ್ಯ ಇಬ್ಬರೂ ಅಳ್ತಾ ಇರ್ತಾರೆ. ಆಮೇಲೆ ಸರಿ ಇಲ್ಲಿ ಕಡೆ ಏನಾಗುತ್ತೆ, ಮೀನಾಕ್ಷಿ ಅಡುಗೆ ಮನೆಗೆ ಬಂದು ಪೂಜೆನ ಕೇಳಿರ್ತಾರಲ್ಲ, ಪೂಜಾ ಅಂದಾಗ ಹಾಂ ಅತ್ತೆ ಅಂದಾಗ ಸರಿ ಎಲ್ಲ ತಯಾರಿ ಆಗಿದೆಯಾ? ಹಾಂ ಅತ್ತೆ ಎಲ್ಲ ಆಗಿದೆ, ಪ್ರಸಾದಕ್ಕೆ ತಯಾರಿ ಮಾಡ್ತಾಯಿದ್ದೀನಿ, ಎಲ್ಲ ಆಗಿದೆ, ಅಲ್ಲಿ ವಾರಿಜಾಕ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅಂದಾಗ ನಾನು ಕೇಳ್ತಾ ಇರೋದು ಬೇರೆ ವಿಷಯ ಅಲ್ಲ ಅಂದಾಗ ಅತ್ತೆ ಹಾಂ ಅತ್ತೆ ಪ್ರಸಾದಕ್ಕೆಲ್ಲ ತಯಾರಿ ಮಾಡ್ತಾಯಿದ್ದೀನಿ ಅತ್ತೆ. ಅಲ್ಲ ಸರಿ ಎಲ್ಲ ಸರಿ, ಭಾಗ್ಯ ಎಲ್ಲಿ, ಆದಿ ಎಲ್ಲಿ ಅಂದಾಗ ಅತ್ತೆ ಅದು ನನಗೆ ಗೊತ್ತಿಲ್ಲ ಅತ್ತೆ, ಹೇಳಿ ಅತ್ತೆ ನನಗೆ ಗೊತ್ತಿಲ್ಲ, ಭಾಗ್ಯಂಗೆ ಫೋನ್ ಮಾಡ್ತಾಯಿದ್ದೀನಿ, ರಿಸೀವ್ ಮಾಡ್ತಾಯಿಲ್ಲ ಅತ್ತೆ, ನಾನು ಪ್ರಸಾದ ಎಲ್ಲ ತಯಾರಿ ಮಾಡ್ತೀನಿ. ಪೂಜಾ ನೀನು ಗೊತ್ತಿದೆಯೋ ಗೊತ್ತಿಲ್ವೋ, ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ದಿವಸ ಈ ಮನೆಗೆ ಬಂದಿರೋ ಹೊಸ ಸೊಸೆನೇ ಪ್ರಸಾದ ಮಾಡಬೇಕು, ಮತ್ತು ಬಂದವ್ರನ್ನೆಲ್ಲ ಗಮನಿಸ್ಕೊಬೇಕು ಅವಳು, ಅದು ಗೊತ್ತಿಲ್ವಾ ನಿನಗೆ ಅಂದಾಗ ಹಾಂ ಅತ್ತೆ ಗೊತ್ತು, ಮತ್ತು ನೀನು ಯಾಕೆ ಪ್ರಸಾದ ಮಾಡ್ತಾಯಿದ್ದೆ, ಎಲ್ಲಿ ಭಾಗ್ಯ ಅಂದಾಗ ಅತ್ತೆ ನಾನು ಫೋನ್ ಮಾಡ್ತಾನೆ ಇದ್ದೇನತ್ತೆ, ಅದರ ಅಕ್ಕ ಕಾಲ್ ರಿಸೀವ್ ಮಾಡ್ತಾಯಿಲ್ಲ ಅಂದಾಗ ರಿಸೀವ್ ಮಾಡ್ತಾಯಿಲ್ವಾ, ಮೊದಲು ನೋಡು ಏನು ಅಂತ ಹೇಳ್ಬಿಟ್ಟು, ಈ ಮನೇಲಿ ಯಾರಿಗೂ ಜವಾಬ್ದಾರಿ ಇಲ್ದಂಗೆ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಮೀನಾಕ್ಷಿ ಅನ್ಕೊತಿರ್ತಾರೆ, ಕನಿಕಾ ದೂರದಿಂದ ನಿಂತ್ಕೊಂಡು ನೋಡ್ತಿರ್ತಾಳೆ ಎಲ್ಲನೂ. ಆಮೇಲೆ ಸರಿ ಅಂದ್ಬಿಟ್ಟು ಪೂಜೆ ಫೋನ್ ಮಾಡ್ತೀನಿ ಅಂತ ಆ ಕಡೆ ಹೋಯ್ತಾಳೆ. ಈ ಕಡೆ ಏನಾಗುತ್ತೆ, ಮೀನಾಕ್ಷಿಯವರು ಆದಿಗೆ ಫೋನ್ ಮಾಡ್ತಾರೆ, ಆದಿ ಎಲ್ಲಿದೆಯಾ, ಪೂಜೆಗೆ ಸಮಯ ಆಗಿದೆ ಅಂದಾಗ ಹಾಂ ಅತ್ತೆ ರಾತ್ರಿ ನಿಮ್ಗೆ ಫೋನ್ ಮಾಡೋಣ ಅಂದ್ಕೊಂಡು ಹೇಳೋಕ್ಕಾಗಲಿಲ್ಲ ಅತ್ತೆ, ಭಾಗ್ಯವರು ಮಕ್ಳನ್ನ ನೋಡಬೇಕು ಅಂದರು, ತನ್ಮಯ್ ಫೋನ್ ಮಾಡಿ ಅಮ್ಮ ಅಂತ ಅಳ್ತಿದ್ದ, ಅದರಿಂದ ನಾವು ಸೂರ್ಯವಂಶಿ ಮನೆಗೆ ಬಂದಿದ್ದೀವತ್ತೆ ಅಂತ ಅಂದ್ಬಿಟ್ಟು ಆದಿ ಹೇಳ್ಬಿಡ್ತಾರೆ. ಮೀನಾಕ್ಷಿ ಏನು ಹೇಳ್ತಾ ಇದೆಯಾ ಆದಿ ನೀನು, ನಾನು ಹೇಳಿದ್ದೀನಿ ತಾನೇ ಪೂಜೆ ಇದೆ ಬೆಳಗ್ಗೆಗೆ ಅಂತ ಹೇಳ್ಬಿಟ್ಟು, ನಿಮ್ಗೆ ಬುದ್ಧಿ ಇಲ್ವಾ ಅಂದಾಗ ಇಲ್ಲ ಅತ್ತೆ ಇನ್ನೊಂದು 5 ಮಿನಿಟ್ಸ್ಗೆ ಇರ್ತೀವತ್ತೆ, ಬಂದುಬಿಡ್ತೀವತ್ತೆ, ಎಲ್ಲ ಆಗಿದೆ ಅತ್ತೆ ಅಂತ ಅಂದ್ಬಿಟ್ಟು ಅದು ಹೇಳ್ತಾರೆ. ಸರಿ ಬೇಗ ಬರಬೇಕು ಅಂತ ಹೇಳ್ಬಿಟ್ಟು ಮೀನಾಕ್ಷಿ ಫೋನ್ ಕಟ್ ಮಾಡ್ತಾರೆ. ಇಲ್ಲಿ ಮೀನಾಕ್ಷಿ ನಾನು ಅಷ್ಟು ಹೇಳಿದ್ರು ಕೂಡ ನನ್ನ ಮಾತಿಗೆ ಮರ್ಯಾದಿಲ್ಲ ಅಲ್ವಾ ಅಂದ್ಕೊಂಡು ನಿಂತಿರ್ತಾಳೆ. ಅಷ್ಟೇ ಸಮಯಕ್ಕೆ ಕನಿಕಾ ಬರ್ತಾಳೆ. ಅದೇನೋ ಹೇಳ್ತಾರಲ್ಲ ಉರಿಯ ಬೆಂಕಿಗೆ ತುಪ್ಪ ಸುರಿತಾರೆ ಅಂತ, ಆ ಥರ ಇವಳು. ಆಮೇಲೆ ಸರಿ ಕನಿಕಾ ಬಂದ್ಬಿಟ್ಟು ಏನತ್ತೆ ಅಂದ, ಅವನು ಆ ಭಾಗ್ಯನೂ ಆದಿನೂ ಭಾಗ್ಯನೂ ಇಲ್ಲಿ ಇಲ್ವಂತೆ, ಇಬ್ಬರು ಸೂರ್ಯವಂಶಿ ಮನೆಗೆ ಹೋಗಿದ್ದಾರಂತೆ ಅಂದ. ಹಾಂ ಸೂರ್ಯವಂಶಿ ಮನೆಗೆ ಹೋಗಿದ್ದಾರಂತ, ಪೂಜೆ ಇದೆ ಅಂತ ಗೊತ್ತಿಲ್ವತ್ತೆ, ನೀವು ಅಷ್ಟು ಹೇಳಿದ್ರಲ್ವಾ, ಅವಳಿಗೆ ಅರ್ಥ ಆಗಲ್ವಾ, ಹೆಂಗೋ ಬ್ರೋನ ಮನ ಹೊಲ್ಸ್ಕೊಂಬಿಟ್ಟು ಈ ಮನೆಗೆ ಬಂದುಬಿಟ್ಲು, ಆದರೆ ಈ ಮನೇಲಿ ಹಿರಿ ಸೊಸೆಯನ್ನು ಪಟ್ಟ ಅವಳು ತೊಗೊಳಕ್ಕಾಗಲ್ಲತ್ತೆ, ಏಕೆಂದರೆ ಕಾಮತ್ ಮನೆಯವ್ರಿಗಾಗಲಿ ಎಲ್ಲ ಗೌರವ ಕೊಡೋದು ಅವಳಿಗಿನ್ನ ಗೊತ್ತಿಲ್ಲ ಅತ್ತೆ, ಯಾವ ರೀತಿ ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ. ಇವಾಗ ಇಲ್ಲಿ ಪೂಜೆ ಮಾಡಬೇಕು ಅಂದ್ಬಿಟ್ಟು ಮದುಮಕ್ಕಳು ಇಲ್ಲ ಅಂದರೆ ನಮ್ಗೆ ಇವಾಗ ಎಷ್ಟು ಬೇಜಾರಾಗುತ್ತೆ ಅತ್ತೆ, ಇವಾಗ ಬಂದಿರೋ ಗೆಸ್ಟ್ಗಳ ಮುಂದೆ ಎಲ್ಲನೂ ಅಷ್ಟು ಗೊತ್ತಾಗಲ್ವ ಅವ್ರಿಗೆ, ಇವಾಗ ಏನಕ್ಕೆ ಹೋಗ್ಬೇಕಿತ್ತತ್ತೆ. ಅಲ್ಲ ಅತ್ತೆ ನೀವು ಅಷ್ಟು ಹೇಳಿದಿರಲ್ವ, ಅಷ್ಟು ಹೇಳಿದ್ರೆ ಕೂಡ ಅವಳಿಗೆ ಗೊತ್ತಿಲ್ವಾ ನೀವು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು, ಹಂಗಾರೆ ನಿಮ್ಮ ಮಾತಿಗೆ ಬೆಲೆನೇ ಇಲ್ವಾ ಅತ್ತೆ, ನಿಮ್ಮ ಮಾತಿಗೆ ಗೌರವನೇ ಕೊಡಲ್ವ, ಹಂಗಾರೆ ಹೆಂಗೋ ಆದಿ ಬ್ರೋ ಅವಳು ಹೇಳ್ದಂಗೆ ಕೇಳ್ತಾ ಇದ್ದಾರೆ ನೋಡಿ, ಬ್ರೋ ಹೆಂಗಿದ್ರು ಮೊದಲು ಈ ಥರ ಎಲ್ಲ ಇರಲಿಲ್ಲ, ಇವಾಗ ಅವಳು ಏನು ಹೇಳ್ತಾರೋ ಅದನ್ನೇ ಕೇಳ್ತಾ ಇದ್ದಾರೆ, ಪೂಜೆಗೆ ಅವ್ರು ಬೇಕು ಅಂತ ಗೊತ್ತಿದ್ರು ಕೂಡ ಹೋಗಿದಾರಲ್ಲ ಅತ್ತೆ, ನೋಡಿ ಯಾವ ರೀತಿ ನಿಮಗೆ ಗೌರವ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಕನಿಕಾ ಹೇಳ್ತಿರ್ತಾಳೆ. ಅವಾಗ ಮೀನಾಕ್ಷಿ ಕೋಪ ಬಂದು ಕನಿಕಾ ನಿನ್ನ ಮಾತು ಮುಗ್ದಿರಿ ಇಲ್ಲಿಂದ ಹೊಡ್ತೀಯಾ ಅಂದಿದ ತಕ್ಷಣ ಕನಿಕಾ ಅಲ್ಲಿಂದ ಹೋಗಿ ಮೀನಾಕ್ಷಿ ಮುಖ ನೋಡ್ತಾಳೆ. ಇವಾಗ ಅತ್ತೆ ಕೋಪ ಬಂದಿದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹೋಗ್ತಾಳೆ. ಸರಿ ಇಲ್ಲಿ ಮೀನಾಕ್ಷಿ ಭಾಗ್ಯ ನಾನು ಅಷ್ಟು ಬಗೆಯಲ್ಲಿ ನಾನು ಮಾತು ತೊಗೊಂಡಿದ್ದೀನಿ, ನೀನು ಹಳೆಯದೆಲ್ಲ ಘಟನೆಗಳು ನೆನೆಸ್ಕೋಬಾರ್ದು, ಅದನ್ನು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಮನೆಗೆ ಗೌರವ ಕಾಪಾಡಬೇಕು ಅಂತ, ಆದರೂ ನನ್ನ ಮಾತಿಗೆ ಬೆಲೆ ಕೊಡ್ದಂಗೆ ಗೌರವ ಕೊಡ್ದಂಗೆ ನೀನು ಹೋಗಿದೆಯಾ ಅಲ್ವಾ, ಇಷ್ಟೇ ನನ್ನ ಮಾತಿಗೆ ಬೆಲೆ ಇರೋದು, ಇರಲಿ ಇದು ನಿಂಗೆ ಬಿಟ್ಟರೆ ಸರಿ ಹೋಗಲ್ಲ, ಇದಕ್ಕೇನೋ ಒಂದೇನೋ ಪರಿಹಾರ ಮಾಡಬೇಕು ನಾನು, ಇಲ್ಲ ಅಂದರೆ ಇದು ಹಿಂಗೆ ಬೆಳೆಸ್ಕೊಂಡು ಹೋದರೆ ಕಷ್ಟ ಆಗುತ್ತೆ, ಬರಲಿ ಮನೆಗೆ ಆದಿನೂ ಭಾಗ್ಯನೂ ಮನೆಗೆ ಬರಲಿ ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಮೀನಾಕ್ಷಿ ತುಂಬ ಕೋಪವಾಗಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ, ನಾಳೆ ಸಂಚಿಕೆ ಏನಾಗುತ್ತೆ ತಿಳಿಸ್ಕೊಡ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಯಾರ್ಯಾರು ವಿಡಿಯೋ ನೋಡಿದಿರೋ ಸಪೋರ್ಟ್ ಮಾಡೋಕ್ಕೆ ತುಂಬ ತುಂಬ ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಪ್ರತಿ ವಿಡಿಯೋದಲ್ಲೂ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ನಮ್ಗೆ ಹೆಲ್ಪ್ ಆಗುತ್ತೆ, ಏಕೆಂದರೆ ನನಗೆ ತುಂಬಾ ಮುಖ್ಯ, ಒಬ್ಬರು ಸಬ್ಸ್ಕ್ರೈಬರು ನನಗೆ ತುಂಬಾ ಮುಖ್ಯ, ಅದರಿಂದ ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಏನು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ನಾನು ಮಕ್ಕಳು ಸ್ವಲ್ಪ ಗಲಾಟೆ ಮಾಡ್ತಿದ್ದಾರೆ, ಶಬ್ದ ಬಂದರೆ ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಯಾವ ಥರ ಹೇಳಬೇಕು ಅಂತ ಗೊತ್ತಿಲ್ಲ, ಕೈಲಾಗ್ದವರು ದುಡಿದಿಲ್ದವರು ಅಂತಾರ ನಾನು ಅನ್ಸ್ಕೊಂಡಿದ್ದೀನಿ ಜೀವನದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.